ಗುಡ್ ಮಾರ್ನಿಂಗ್. ಅಳೋದೆಲ್ಲ ಮಾಡೋಂಗಿಲ್ಲ. ಅಳಾದ್ರೆ ಏನು ಮಾಡ್ತಾರೆ? ಪನಿಷ್ಮೆಂಟ್ ಮಾಡ್ತಾರೆ. ಪಪ್ಪು, ಸೇ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನಾರ್ಮಲ್ ವ್ಲಾಗ್. ಆ್ಯಂಡ್ ಅವತ್ತಿನ ಮಾರ್ನಿಂಗ್ ಸ್ವಲ್ಪ ಲೇಟಾಗೆ ಶುರುವಾಯಿತು. ಮಗು ಸ್ಕೂಲ್ ಟೈಮ್ಗೆ ನಾನು ಎದ್ದು ಫ್ರೆಶ್ ಅಪ್ ಆಗಿ ಹೊರಡ್ತಿದ್ದೀವಿ. ಆ್ಯಂಡ್ ಅವತ್ತಿನ ದಿನ ಬ್ರೇಕ್ಫಾಸ್ಟ್ ಕೂಡ ಮಾಡಿರಲಿಲ್ಲ. ಪಾಪ ಅವರಪ್ಪನೇ ಅವಳಿಗೆ ಸ್ನಾನ ಮಾಡಿಸಿ ಪಾಪ ಬುಕ್ಸ್ಗೆ ಬೈಂಡ್ ಎಲ್ಲ ಹಾಕಿ ಪ್ಯಾಕ್ ಮಾಡ್ತಿದ್ದಾರೆ. ಆ್ಯಂಡ್ ದಿಸ್ ಈಸ್ ಅವರ್ ಸೆಕೆಂಡ್ ಬ್ಯಾಗ್, ಬಿಕಾಸ್ ನಾನು ಫಸ್ಟ್ ಬ್ಯಾಗನ್ನು ಒಂದು ಸ್ವಲ್ಪ ಫ್ಯಾನ್ಸಿಯಾಗಿ ಒಂದು ಸ್ವಲ್ಪ ಎಕ್ಸ್ಟರ್ನಲ್ ಆಗಿ ಥಿಂಕ್ ಮಾಡಿ ತರಿಸಿದೆ. ಅದನ್ನು ಸ್ಕೂಲಲ್ಲಿ ರಿಜೆಕ್ಟ್ ಮಾಡಿದ್ರು. ಇದನ್ನು ಬ್ಲಿಂಕಿಟಿಂದ ಮನೆ ಹತ್ರನೇ ಆರ್ಡರ್ ಮಾಡಿಕೊಂಡೆ. ಆ್ಯಂಡ್ ದೆನ್ ಈಗ ಸ್ವಲ್ಪ ಸ್ನ್ಯಾಕ್ಸನ್ನು ಪ್ಯಾಕ್ ಮಾಡ್ತಿದ್ದೀನಿ. ಲಂಚ್ ಏನೂ ಮಾಡಿರಲಿಲ್ಲ, ಬಿಕಾಸ್ ಐ ವಾಸ್ ಫೀಲಿಂಗ್ ಬ್ಯಾಡ್, ಲೋ ಅಂತ ಹೇಳ್ಬೋದು. ಬಟ್ ಐ ಆಮ್ ಕಂಪ್ಲೀಟ್ಲಿ ಆಲ್ ರೈಟ್. ಐ ಆಮ್ ವೆರಿ ವೆರಿ ಸ್ಟ್ರಾಂಗ್ ನೌ. ಆ್ಯಂಡ್ ಮಗು ಸ್ನ್ಯಾಕ್ಸ್ಗೆ ಪ್ಯಾಕ್ ಮಾಡ್ತಿದ್ದೀನಿ. ಸ್ನ್ಯಾಕ್ಸ್ಗೆ ಸ್ವಲ್ಪ ಆ್ಯಪಲ್ಲು, ಡೇಟ್ಸ್, ನೋ ಶುಗರ್ ಡೇಟ್ಸನ್ನು ನಾನು ಮಗುಗೆ ಪ್ಯಾಕ್ ಮಾಡ್ತಿದ್ದೀನಿ. ಅಂದರೆ ಡೇಟ್ಸ್ ಅನ್ನೋದನ್ನು ಅದೊಂದು ಸ್ವಲ್ಪ ಲೈಕ್ ಸ್ವೀಟ್ ಥರನೂ ಇರುತ್ತೆ. ಡೇಟ್ಸಿಂದ ಮಾಡಿರೋವಂಥದ್ದು, ನೋ ಶುಗರ್ ಆ್ಯಡಿಡ್. ಆ್ಯಂಡ್ ಅಫ್ಕೋರ್ಸ್ ಡೇಟ್ಸ್, ಇಟ್ ವಾಸ್ ವೆರಿ ಹೆಲ್ದಿ. ಸೊ ಅದನ್ನು ಪ್ಯಾಕ್ ಮಾಡ್ತಿದ್ದೀನಿ. ಒಂದು 4 ಪೀಸ್ ಆ್ಯಪಲ್ಲು, ಡೇಟ್ ಬಿಸ್ಕೆಟ್ಸು, ಒಂದು ಸ್ವಲ್ಪ ಕುಕೀಸ್ನ ತರಿಸ್ಕೊಂಡಿದ್ದೀನಿ. ಆ್ಯಂಡ್ ಇದು ಕೂಡ ಅಷ್ಟೇ, ಝೀರೋ ಮೈದಾ ಆ್ಯಂಡ್ ಝೀರೋ ಆಯಿಲ್ ಆ್ಯಂಡ್ ನೋ ಶುಗರ್ ಆ್ಯಡಿಡ್ ಬಿಸ್ಕೆಟ್ಸ್. ಲೈಕ್ ಬಿಸ್ಕೆಟ್ಸ್ ಅನ್ನೋದು ಕುಕೀಸ್. ಆ್ಯಂಡ್ ಇಟ್ ವಾಸ್ ಮೈಲ್ಡ್ ಆಗಿರುತ್ತೆ ಟೇಸ್ಟು ಆ್ಯಂಡ್ ಟೂ ಗುಡ್ ಆ್ಯಂಡ್ ಹೆಲ್ತ್ ವೈಸ್ ಸೂಪರ್ ಟೇಸ್ಟಿ. ಆ್ಯಂಡ್ ದೆನ್ ಸ್ವಲ್ಪ ದ್ರಾಕ್ಷಿನ ಹಾಕ್ತಿದ್ದೀನಿ. ಆ್ಯಂಡ್ ದ್ರಾಕ್ಷಿನ ಕ್ಲೀನಾಗಿ ಒಂದು ಸ್ವಲ್ಪ ಉಪ್ಪು ನೀರಲ್ಲಿ ನೆನೆಸಿ ಮತ್ತು ಹಾಕಿ ಕೊಡ್ತಿದ್ದೀನಿ. ಆ್ಯಂಡ್ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ತಿದ್ದೀನಿ. ಆ್ಯಕ್ಚುಲಿ ಏನಾದರೂ ಮಾಡಬೇಕಿತ್ತು. ಆ್ಯಂಡ್ ಯಾವಾಗಲೂ ಒಂದೇ ಥರ ಇರೋಕ್ಕಾಗಲ್ಲ. ಸೊ ಹಂಗಾಗಿ ನಾನು ಸ್ವಲ್ಪ ಸ್ನ್ಯಾಕ್ಸ್ ಮಾತ್ರ ಪ್ಯಾಕ್ ಮಾಡ್ತಿದ್ದೀನಿ. ಮೊಳಕೆ ಕಟ್ಟಿದ ಕಾಳು ಆದರೂ ಇದ್ದಿದ್ರು ಅದೊಂದು ಸ್ವಲ್ಪ ಸಲಾಡ್ ಮಾಡ್ತಿದ್ದೆ. ಬಟ್ ಆ ಟೈಮ್ಗೆ ಯಾವುದೂ ಇಲ್ಲದೆ ಇರೋ ಕಾರಣ ಇಷ್ಟು ಸ್ನ್ಯಾಕ್ಸನ್ನು ಪ್ಯಾಕ್ ಮಾಡೋ ಅಂಥ ಸಿಚುವೇಶನ್ ಬಂತು. ಪ್ಯಾಕ್ ಮಾಡಿ ಮಗುಗೆ ಕಳಿಸ್ತಿದ್ದೀನಿ. ಆ್ಯಂಡ್ ಈ ಬಾಕ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಕ್ವಾಲಿಟಿ ಆ್ಯಂಡ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಅವಳ ಲಂಚ್ ಬ್ಯಾಗ್ಗೆ ಬಾಕ್ಸನ್ನ ಪ್ಯಾಕ್ ಮಾಡ್ತಿದ್ದಾರೆ ಅವರಪ್ಪ. ಆ್ಯಂಡ್ ಇದು ಅವರಪ್ಪನ ಲಂಚ್ ಬ್ಯಾಸ್ಕೆಟ್. ಅವಳ ಬ್ಯಾಸ್ಕೆಟ್ ಇನ್ನೂ ಬಂದಿಲ್ಲ, ನೇಮ್ ಕೊಟ್ಟು ಆರ್ಡರ್ ಮಾಡಿಸಿದ್ದೀನಿ, ಬರುತ್ತೆ. ಅಪ್ಪು ಹಾಯ್, ಸಿ ಹಾಯ್. ಆ್ಯಂಡ್ ಆಗಲೇ ಹೇಳ್ದಂಗೆ ಇಟ್ ವಾಸ್ ದ ಲೇಟ್ ಮಾರ್ನಿಂಗ್. ಸ್ವಲ್ಪ ಲೇಟಾಗೆದ್ದೆ. ಆ್ಯಂಡ್ ಯಾವುದೇ ಥರ ಬ್ರೇಕ್ಫಾಸ್ಟ್ ಮಾಡಲಿಲ್ಲ. ಬ್ರೇಕ್ಫಾಸ್ಟ್ ತಿನ್ನೋಕ್ಕೆ ಅಂತ ಐಡಿಸಿಗೆ ಹೋಗಿದ್ವಿ. ಆ್ಯಂಡ್ ಇಲ್ಲಿ ಗೀ ಪುಡಿ ದೋಸೆ ಮಾಡ್ತಾರೆ. ಹೆಂಗಿರುತ್ತೆ ಗೊತ್ತಾ ಗೈಸ್? ನೀವೇನಾದರೂ ಅಶ್ವಥ್ ನಗರ್, 80 ಫೀಟ್ ರೋಡ್ ನಿಯರ್ ಎಲ್ಲಾದರೂ ಇದ್ದರೆ, ಸರೌಂಡಿಂಗ್ಸಲ್ಲಿದ್ದರೆ ಮಿಸ್ ಮಾಡದೆ ಇದು ಗೀ ಪುಡಿ ದೋಸೆನ ಟ್ರೈ ಮಾಡಿ. ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಟೇಸ್ಟು, ಕ್ರಿಸ್ಪಿನೆಸ್ಸು ಮಸ್ತಾಗಿರುತ್ತೆ. ಆ್ಯಂಡ್ ಮಿಸ್ ಮಾಡದೆ ಟೇಸ್ಟ್ ಮಾಡಿ. ನಿಯರ್ ಬೈ ಯಾರಾದರೂ ಇದ್ದರೆ. ನೀರಂತ ಕೊಡಮ್ಮ. ಕೊಡು ಕೊಡು ಕೊಡಮ್ಮ. ಅಕ್ಕ ಪಾಪು ಬಾಟ್ಲಿ ತಂದಿಲ್ಲ, ಕೊಡು. ಆ್ಯಂಡ್ ದೋಸೆ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ. ಗೀ ಪುಡಿ ದೋಸೆ. ಆ್ಯಂಡ್ ಒಂದು ಖಾಲಿ ಆಯಿತು, ಇನ್ನೊಂದು ಆರ್ಡರ್ ಮಾಡಿದ್ದೀವಿ. ಸಕ್ಕರೆ ಚಾರು. ದೋಸೆ ಚೆನ್ನಾಗಿತ್ತಾ? ಸೇ ಸಮಥಿಂಗ್. ಸ್ಟ್ಯಾಂಡ್ ತರ್ದ್ರ ಇಡ್ಲಿ ಖಾಲಿನೇ ಆಗ್ತಾ ಇಲ್ಲ. ಪಾಪು ಗುಡ್ 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 ಗುಡ್. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಐ ವಾಸ್ ವೆರಿ ಲೋ. ಯಾಕೋ ತುಂಬ ಬೇಜಾರಾಗಿತ್ತು. ಇರುತ್ತೆ ಅಲ್ವಾ ಲೈಫಲ್ಲಿ. ರೀ
ಹೇಳ್ದಲ್ವಾ ಐ ವಾಸ್ ವೆರಿ ಲೋ. ಸೊ ಅವರೇ ಸರಿ ನಡಿ ಆಚೆ ತಿನ್ಕೊಂಡು ಬರೋಣ ಏನಾದರೂ ಅಂದ್ಬಿಟ್ಟು ಆಚೆ ಕರ್ಕೊಂಡು ಬಂದರು. ಯಾಕೆ ಆಚೆ ಕರ್ಕೊಂಬಂದ್ರೆ ಅಂದರೆ ನನಗೆ ಈ ಥರ ಇಷ್ಟ, ಆಚೆ ಕಡೆ ಬಂದು ತಿನ್ನೋಕ್ಕೆ ಇಷ್ಟ. ಸೊ ಮೇ ಬಿ ಸ್ವಲ್ಪ ನನ್ನ ಮೂಡನ್ನ ಚೇಂಜ್ ಮಾಡೋಕ್ಕಿರ್ಬೋದು. ಕರ್ಕೊಂಡು ಬಂದರು. ಯೂಶ್ವಲಿ ಅವ್ರಿಗೆ ಆಚೆ ಎಲ್ಲ ತಿನ್ನೋಕ್ಕೆ ಇಷ್ಟ ಆಗಲ್ಲ, ಬಟ್ ನನಗೋಸ್ಕರ ಕರ್ಕೊಂಬಂತು ಆ್ಯಂಡ್ ಇಟ್ ಫೀಲ್ಸ್ ಹ್ಯಾಪಿ. ಗೆಟ್ಟಿಂಗ್ ಲೇಟ್, ಸ್ಕೂಲಿಗೆ ಲೇಟ್ ಆಗುತ್ತೆ. ಬಿಸಿ ಕುಡಿಯೋಕ್ಕಾಗ್ತಾ ಇಲ್ಲ. ಚೆನ್ನಾಗಿದೆ. ಬೇಬಿ ರೀ ರೀ ಸಪ್ಪೆ ಚೆನ್ನಾಗಿದೆ. ಅವ್ರಿಗೆ ಶುಗರ್ ಇರಬೇಕು, ನನಗೆ ಶುಗರ್ಲೆಸ್ ಇಷ್ಟ. ಗೆಟಿಂಗ್ ಲೇಟ್. Okay, now can we just kangaroo jump? Everyone, let's do kangaroo jump. Kangaroo jump. Yes, nice. Everyone. ಆ್ಯಂಡ್ ಸಾಯಂಕಾಲ ಮನೆಗೆ ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಅಡುಗೆಗೆಲ್ಲ ಪ್ರಿಪೇರ್ ಮಾಡಿ ಸ್ವಲ್ಪ ಹಣ್ಣು ಸ್ನ್ಯಾಕ್ಸ್ ಎಲ್ಲ ತರಬೇಕಿತ್ತು. ಆ್ಯಂಡ್ ಈಗ ಕ್ವಿಕ್ಕಾಗಿ ರೆಡಿಯಾಗಿ ಆಚೆ ಹೋಗೋಣ. ನೈಟ್ ಟೈಮ್ ಬೈಕ್ ರೈಡ್ ಆ್ಯಂಡ್ ಇಟ್ ವಾಸ್ ಕೂಲ್ ಆ್ಯಂಡ್ ಎಂಜಾಯ್ ಮಾಡ್ತಾ ಪೀಸ್ ಮಾಡ್ತಾ ಲೆಟ್ಸ್ ಗೋ. ಸಣ್ಣ ಮಕ್ಕಳಾಗೆ ನಾವು ಹೊಯ್ಕೋಬಾರ್ದಾ? ಜಾಲಿ ಜಾಲಿಗ. ಇನ್ನೊಂದೇನು ಅಂದರೆ ಎಷ್ಟೇ ಬೇಜಾರಲ್ಲಿದ್ರು ಸೆಕೆಂಡ್ಸಲ್ಲಿ ಕೂಲ್ ಮಾಡ್ಬಿಡ್ತೀರಾ. ನನ್ನ ಬೇಜಾರಾಗಿರೋದನ್ನ ಸಮಾಧಾನ ಮಾಡ್ತೀರಾ, ಬಿಡು ಇದೇನು ದೊಡ್ಡದಲ್ಲ ಅಂತ ಮೋಟಿವೇಶನ್ ಕೊಡ್ತೀರಾ, ಮೋಟಿವೇಟ್ ಮಾಡ್ತೀರಾ, ಸ್ಟ್ರಾಂಗ್ ಆಗಿರೋದನ್ನ ಹೇಳ್ಕೊಟ್ಟಿದ್ದೀರಾ. ಏನನ್ನ ಒಂದು ವಿಷಯಕ್ಕೆ ಕುಗ್ಗುದಿರಾ, ಸ್ಟ್ರಾಂಗ್ ಆಗಿರೋದನ್ನ ಹೇಳ್ಕೊಟ್ಟಿದ್ದೀರಾ ಅಂದಿದ್ದು. ಇವಾಗ ಏನನ್ನ ಒಂದು ವಿಷಯ ಆಯಿತು ಅಂತಂದ್ರೆ ಒಂದು ಬೇಜಾರು ಮಾಡ್ಕೊಂಡಿದ್ದಾಗ ಬಿಡು ಬಿಟ್ಟಾಕು ಅಂತ ಅದನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳೋದನ್ನ ಕಲಿಸ್ಕೊಟ್ಟಿದ್ದೀರಾ. You think like this, baby. ಸಣ್ಣ ಮಕ್ಕಳಿಗೆ ತಾನೇ ನನ್ನಷ್ಟು ನೀವು ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ನಾನು ಅಳ್ಕೊಂಡು ಕುತ್ಕೊಂಡಂಗೆ ನೀವು ಅಳ್ಕೊಂಡು ಕುತ್ಕೊಳ್ಳೋದು, ಬೇಜಾರು ಮಾಡ್ಕೊಳ್ಳೋದೇ ಇಲ್ಲ. ನಾನೇ ಏನೇ ಆಗಲಿ, ಇವಾಗ ಏನಾನ ಒಂದು ಬೇಜಾರಾಗಿರೋ ವಿಷಯ ಆದಾಗ ನೀವು ಅದನ್ನ ಲೈಟ್ ತಗೊತೀರಾ, ಬಿಟ್ಟಾಕು ಅಂತ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಡಲ್ಲ. ನನಗೂ ಅದನ್ನ ಹೇಳ್ಕೊಟ್ಟಿದ್ದೀರಾ, ಬೇಜಾರು ಮಾಡ್ಕೊಂಡು ಕುತ್ಕೊಂಬೇಡ, ಸ್ಟ್ರಾಂಗ್ ಆಗಿರೋ ಅಂತ. ಆ ಥರ ಏನೇ ಆಗಲಿ, ಏನಾನ ಇವಾಗ ಒಂದು ಪ್ರಾಬ್ಲಮ್ಸ್ ಬಂತು ಅಥವಾ ಏನಾನ ಬೇಜಾರಾಯಿತು, ಯಾರಾದರೂ ಬೇಜಾರು ಮಾಡಿದ್ರು ಅಥವಾ ಯಾರನ್ನ ಬೈದ್ರು ಅನ್ನೋ ವಿಚಾರಗಳಲ್ಲಿ ತಾನೇ ನಾನೇ ತಾನೇ ಹೇಳ್ತಾ ಇರೋದು. ನಾನು ಲಾಗ್ ಆನ್ ಮಾಡಿದ್ರೆ ಸಾಕು, ನಿನ್ ಮಗಳು ಆಕ್ಟಿವ್ ಆಗ್ಬಿಡ್ತಾಳೆ. ಚಿಕ್ಕ ಮಗಳು ಹಾಯ್ ಮಾಡ್ತಾಳೆ. ಅಪ್ಪು ಎಷ್ಟು ಚೆನ್ನಾಗಿ ನಿಂತಿದ್ಯಾ ನೀನು, ನಿಂತ್ಕೊಂಡಿದ್ಯಾ ನೋಡು.
ಪಪ್ಪು ಎಷ್ಟು ಚೆನ್ನಾಗಿ ನಿಂತ್ಕೊಂಡಿದ್ಯಾ ನೀನು. ಸ್ಮೈಲ್ ಮಾಡು, ಸ್ಮೈಲ್ ಮಾಡು ಅಂದ್ರೆ ಆಯ್ ಮಾಡ್ತಾವಳೆ. ಒಂಚಾರು ಸುಮ್ಮನೆ ಸುಮ್ಮನೆ ಮುಟ್ಕೊಳ್ಳಿ ಹೋಗಿ. ಚಳಿ 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 ಅಲ್ಲಮ್ಮ. ಶೋ ಆ ಮಕ್ಕನ ಎತ್ಕೊಂಡು ಹೋಗೋಣ. ಎಷ್ಟು ತಗೊಂತೀಯ ಮಕ್ಕಳನ್ನ? ಖಾಲಿ ಆಗೋದಿದೆ ಅದು. ಮೇಡಮ್ ಮಾಡಿದೆ ನೋಡಿ. ಬನ್ರ ನಡಿ ಹೋಗೋಣ. Thank you so much for watching. So much.